ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್. ಜನತಾಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪಿಯೂಷದಾಯಕಂ. ಸರ್ವೇ ಜನಃ ಸುಖಿನೋ ಭವಂತೋ ಸರ್ವೇ ಸಂತು ನಿರಾಮಯಹಂ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಡ್ರೈ ಫ್ರೂಟ್ಸ್ ಅಂದ ತಕ್ಷಣ ಎಲ್ಲರ ಮನಸ್ಸಿಗೆ ಬರ್ತಕ್ಕಂಥದ್ದು ಏನು ಅಂತಂದರೆ, ಡ್ರೈ ಫ್ರೂಟ್ಸ್ ತಿಂದ ತಕ್ಷಣ ನಮಗೆ ಶಕ್ತಿ ಬರ್ತದೆ, ಎನರ್ಜಿ ಸಿಗ್ತದೆ, ಆರೋಗ್ಯದಿಂದ ಇರ್ತೀವಿ ಅನ್ನೋದು ಎಲ್ಲರ ಮನಸ್ಸಿಗೂ ಒಂದೇ ಬರುತ್ತೆ. ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂತಂದರೆ, ಮಾರ್ಕೆಟ್ಗೆ ಹೋಗ್ತಾರೆ, ಡ್ರೈ ಫ್ರೂಟ್ಸ್ಗಳು ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಪಿಸ್ತಾ, ವಾಲ್ನಟ್ಟು, ಅಂಜೂರ ಇವುಗಳನ್ನು ತರ್ತಾರೆ. ತಂದ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ, ಯಾವಾಗ ಅವಾಗ ಎಷ್ಟಂದರೆ ಎಷ್ಟು ಮನಸ್ಸಿಗೆ ಬಂದಾಗ ಮನಸ್ಸೋ ಇಚ್ಛೆ ತಿಂತಿರ್ತಾರೆ. ಅವ್ರ ಮನಸ್ಸಲ್ಲೇನೋ ನಾವು ಡ್ರೈ ಫ್ರೂಟ್ಸ್ ತಿಂದರೆ ಒಳ್ಳೆ ಶಕ್ತಿ ಬರ್ತದೆ, ಆರೋಗ್ಯದಿಂದ ಇರ್ತೀವಿ ಅನ್ನೋ ಉದ್ದೇಶದಿಂದ ಅವರು ತಿಂತಿರ್ತಾರೆ. ಆದರೆ ಈ ರೀತಿ ನೀವು ಮಾಡೋದ್ರಿಂದ ಇದರ ಏನು ಒಂದು ಲಾಭಕ್ಕಿಂತನೂ ಹೆಚ್ಚಾಗಿ ಹಲವಾರು ಸಮಸ್ಯೆಗಳನ್ನ ನೀವು ಎದುರಿಸ್ಬೇಕಾಗ್ತದೆ. ಅಜೀರ್ಣ ಸಮಸ್ಯೆ ಇರ್ಬೋದು, ಮಲಬದ್ಧತೆ ಇರ್ಬೋದು, ಬ್ಲೋಟಿಂಗ್ ಅಬ್ಡಮನ್ನು, ಗ್ಯಾಸ್ ಸಮಸ್ಯೆ, ಈ ಎಲ್ಲ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ. ಹಾಗಾಗಿ ಯಾವುದನ್ನೇ ಆಗಲಿ, ಅತಿಯಾದರೆ ಅಮೃತನ ವಿಷ ಅಂತ ಒಂದು ಗಾದೆ ಇದೆ. ಅದೇ ರೀತಿ ಡ್ರೈ ಫ್ರೂಟ್ಸ್ಗಳನ್ನ ಯಾವಾಗ ತಿನ್ನಬೇಕು, ಎಷ್ಟು ತಿನ್ನಬೇಕು, ಇವುಗಳ ಪ್ರಯೋಜನ ಏನು, ಯಾವುದ್ರ ಜೊತೆ ತಿನ್ನಬೇಕು, ಯಾವ ಸಮಯದಲ್ಲಿ ತಿನ್ನಬೇಕು, ಈ ಎಲ್ಲ ವಿಷಯಗಳನ್ನ ನೀವು ತಿಳ್ಕೊಂಡು ನೀವು ಸೇವನೆ ಮಾಡೋದ್ರಿಂದ ಇವುಗಳ ಏನು ಪೋಷಕಾಂಶಗಳು ಏನಿದೆ, ಇದರ 2ರಷ್ಟು ಪೋಷಕಾಂಶಗಳು ನಿಮಗೆ ಸಿಗ್ತದೆ. ನ್ಯೂಟ್ರಿಷನ್ ವ್ಯಾಲ್ಯೂ ಡಬಲ್ ಆಗ್ತದೆ. ಹಾಗಾಗಿ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಆಚಾರ್ಯ ಋಷಿಮುನಿಗಳು ಔಷಧ ಸೇವನಾ ಕಾಲ ಯಾವ ರೀತಿ ಹೇಳಿದಾರೋ ಅದೇ ರೀತಿ ಆಹಾರ ಸೇವನಾ ಕಾಲ, ಆಹಾರ ವಿಧಿ, ಯಾವ ಸಮಯದಲ್ಲಿ ಯಾವ ಆಹಾರ ಯಾವ ರೀತಿ ತಿನ್ನಬೇಕು, ಇವುಗಳ ವಿಷಯ ಎಲ್ಲ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಆದ್ದರಿಂದ ಇವತ್ತಿನ ಒಂದು ಸಂಚಿಕೆಯಲ್ಲಿ ಡ್ರೈ ಫ್ರೂಟ್ಸ್ಗಳನ್ನ ಯಾವಾಗ ತಿನ್ನಬೇಕು, ಎಷ್ಟು ತಿನ್ನಬೇಕು, ಯಾವುದ್ರ ಜೊತೆ ತಿನ್ನಬೇಕು, ಇವುಗಳ ಒಂದು ಪ್ರಯೋಜನ ಏನು, ಯಾವ ಸಮಯದಲ್ಲಿ ತಿನ್ನಬೇಕು, ಈ ಎಲ್ಲ ವಿಷಯಗಳನ್ನು ಸಂಪೂರ್ಣವಾಗಿ ಸವಿವರವಾಗಿ ತಮಗೆ ತಿಳಿಸ್ಕೊಡ್ತೀನಿ. ಆದ್ದರಿಂದ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಕಡೆವರೆಗೂ ನೋಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಯಾಕೆಂತಂದರೆ ಈ ರೀತಿ ನೀವು ಸೇವನೆ ಮಾಡಿದಾಗ ಇದರದ್ದು ಏನು ಬೆನಿಫಿಟ್ಸ್ ಇದೆ, ಇದರ ಡಬ್ಬಲ್ ಬೆನಿಫಿಟ್ ನಿಮಗೆ ಸಿಗ್ತದೆ. ಹಾಗಾಗಿ ಇವುಗಳಲ್ಲಿ ಹಲವಾರು ಪೋಷಕಾಂಶಗಳಿದೆ. ಡ್ರೈ ಫ್ರೂಟ್ಸ್ಗಳಲ್ಲಿ ಪ್ರೋಟೀನು, ಒಮೆಗಾ 3 ಫ್ಯಾಟಿ ಆ್ಯಸಿಡ್, ಫೈಬರ್ ನಾರಿನಂಶ, ವೈಟಮಿನ್ ಇ, ಐರನ್, ಮೆಗ್ನೀಷಿಯಮ್, ಹೀಗೆ ಹಲವಾರು ಪೋಷಕಾಂಶಗಳಿದೆ. ಇದನ್ನು ಯಾವ ರೀತಿ ಸೇವನೆ ಮಾಡಬೇಕು ಅನ್ನೋದು ನಾವು ತಿಳ್ಕೊಬೇಕಾಗ್ತದೆ. ಬಾದಾಮಿನ ದಿನಕ್ಕೆ ಎಷ್ಟು ಸೇವನೆ ಮಾಡಬೇಕು? ಪ್ರತಿನಿತ್ಯ 5ರಿಂದ 6 ಬಾದಾಮಿ ಸೇವನೆ ಮಾಡಿ ಸಾಕು. ಹೆಚ್ಚಾಗಿ ಸೇವನೆ ಮಾಡೋಕ್ಕೆ ಹೋಗಬೇಡಿ. ಹಾಗಾದರೆ ಯಾವ ರೀತಿ ಸೇವನೆ ಮಾಡಬೇಕು? ಹಾಗೆ ತಿನ್ನಬೇಕಾ ಅಥವಾ ನೀರಲ್ಲಿ ನೆನೆಸಿ ತಿನ್ನಬೇಕಾ? ಇವೆಲ್ಲ ಒಂದು ಗೊಂದಲದಲ್ಲಿರ್ತಾರೆ. ಪ್ರತಿದಿನ ರಾತ್ರಿ 1 ಲೋಟ ನೀರಿಗೆ 5ರಿಂದ 6 ಬಾದಾಮಿನ ನೆನೆ ಹಾಕಿ, ಮಾರನೇ ದಿನ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಬಾದಾಮಿಯ ಸಿಪ್ಪೆ ತೆಗೆದು ನೀವು ಸೇವನೆ ಮಾಡೋದ್ರಿಂದ ನಿಮಗೆ ಸಂಪೂರ್ಣ ಒಂದು ಪೋಷಕಾಂಶ ನಿಮ್ಮ ದೇಹಕ್ಕೆ ಸಿಗ್ತದೆ. ಸಿಪ್ಪೆ ತೆಗೆದ ತಕ್ಷಣ ಅದರ ಮೇಲ್ಗಡೆ ಒಂದು ನರಮಂಡಲ ರೀತಿ ಗೆರೆಗಳು, ಲೈನ್ಗಳಿರ್ತದೆ. ಇದರ ಸೂಚನೆ ಏನು ಅಂತಂದರೆ, ನಮ್ಮ ದೇಹದ ನರಮಂಡಲಕ್ಕೆ ಇದು ಶಕ್ತಿಯನ್ನು ಕೊಡ್ತದೆ, ನರ್ವ್ಸಿಗೆ ಶಕ್ತಿಯನ್ನು ಕೊಡ್ತದೆ. ನರ್ವ್ ವೀಕ್ನೆಸ್ ಇದ್ದರೆ, ನರ ದೌರ್ಬಲ್ಯತೆ ಇತ್ತು ಅಂದರೆ ಈ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಬಾದಾಮಿಗಿದೆ. ಹಾಗಾಗಿ ಬಾದಾಮಿನ ನೀರಿನಲ್ಲಿ ನೆನೆ ಹಾಕಿ ಮಾರನೇ ದಿನ ಬೆಳಗ್ಗೆ ಎದ್ದು ಸಿಪ್ಪೆ ತೆಗೆದು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ಇದರ ಸಂಪೂರ್ಣ ಒಂದು ಎನರ್ಜಿ, ಪೋಷಕಾಂಶಗಳು ನಿಮಗೆ ಸಿಗ್ತದೆ. ಚರ್ಮದ ಆರೋಗ್ಯವನ್ನು ಕಾಪಾಡ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ, ಜೀರ್ಣಕ್ರಿಯೆಗೆ ಸಹಕಾರಿಯಾಗಿದೆ. ಹಾಗಾಗಿ ಬಾದಾಮಿ ಸೇವನೆ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಸುಸ್ಥಿತಿಯಲ್ಲಿರ್ತದೆ. ಇನ್ನು ವಾಲ್ನಟ್, ಆಕ್ರೋಟ್ ಅಂತ ಕರೀತಾರೆ. ಇದರಲ್ಲಿ ಹಲವಾರು ಪೋಷಕಾಂಶಗಳಿದೆ. ಇದು ದಿನಕ್ಕೆ 2 ತಿನ್ನಿ, ಹೆಚ್ಚಾಗಿ ತಿನ್ನಕ್ಕೆ ಹೋಗಬೇಡಿ. ಯಾವಾಗ ತಿನ್ನಬೇಕು ಅಂತಂದರೆ, ಬೆಳಗ್ಗೆ ಉಪಹಾರದ ನಂತರ ಅಥವಾ ಮಧ್ಯಾಹ್ನ ಸಮಯದಲ್ಲಿ ಸೇವನೆ ಮಾಡಿ. ಯಾವುದೇ ಕಾರಣಕ್ಕೂ ರಾತ್ರಿ ಸೇವನೆ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಇದು ಜೀರ್ಣಕ್ರಿಯೆ ನಿಧಾನವಾಗಿ ಆಗೋದ್ರಿಂದ ಜೀರ್ಣಕ್ರಿಯೆ ಒಂದು ಸಮಸ್ಯೆ ಆಗುವ ಸಾಧ್ಯತೆಗಳಿರ್ತದೆ. ಆದ್ದರಿಂದ ಬೆಳಗಿನ ಸಮಯ ಅಥವಾ ಮಧ್ಯಾಹ್ನ ಸಮಯ ಇದನ್ನು ಸೇವನೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇದೆ. ಹಾಗಾಗಿ ಹೃದಯದ ಆರೋಗ್ಯವನ್ನು ಕಾಪಾಡ್ತದೆ, ಮೆದುಳಿನ ಆರೋಗ್ಯವನ್ನು ಕಾಪಾಡ್ತದೆ, ನೆನಪಿನ ಶಕ್ತಿಯನ್ನು ಹೆಚ್ಚಿಸ್ತದೆ, ಮೆಮೊರಿ ಪವರ್ನ ಜಾಸ್ತಿ ಮಾಡ್ತದೆ. ನೋಡಿ ಯಾವ ರೀತಿ ನಿಸರ್ಗದಲ್ಲಿ ದೇವರ ಸೃಷ್ಟಿ ಯಾವ ರೀತಿ ಇದೆ ಅಂತಂದರೆ, ಈ ವಾಲ್ನಟ್ ಯಾವ ಆಕಾರದಲ್ಲಿದೆಯೋ ನಮ್ಮ ಬ್ರೈನು ಅದೇ ಆಕಾರದಲ್ಲಿದೆ. ಈ ಒಂದು ಆಕಾರ ಏನು ಹೇಳ್ತದೆ ಅಂತಂದರೆ, ನಮ್ಮ ಮೆದುಳಿಗೆ ಇದು ಶಕ್ತಿಯನ್ನು ಕೊಡ್ತದೆ, ನರಮಂಡಲಕ್ಕೆ ಶಕ್ತಿಯನ್ನು ಕೊಡ್ತದೆ ಅನ್ನೋದು ತಿಳಿಸ್ತದೆ. ಆದ್ದರಿಂದ ಮೆದುಳಿನ ಆರೋಗ್ಯ ಚೆನ್ನಾಗಿರಬೇಕು, ಹೃದಯದ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ವಾಲ್ನಟ್ನ ಸೇವನೆ ಮಾಡಿ.
ದೇಹದಲ್ಲಿರ್ತಕ್ಕಂಥ ಕೆಟ್ಟ ಕೊಲೆಸ್ಟ್ರಾಲ್ನ ನಿವಾರಣೆ ಮಾಡ್ತದೆ. ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇರೋದ್ರಿಂದ ನಮ್ಮ ಕೆಟ್ಟ ಕೊಲೆಸ್ಟ್ರಾಲ್ನ ನಿವಾರಣೆ ಮಾಡ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ ಹಾಗೂ ಆರೋಗ್ಯದಿಂದಿರಲು ಇದು ಸಹಕಾರಿಯಾಗಿದೆ. ಇನ್ನು ಗೋಡಂಬಿನ ಸೇವನೆ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಎಷ್ಟು ಸೇವನೆ ಮಾಡಬೇಕು ಗೋಡಂಬಿನ ಅಂತಂದರೆ ದಿನಕ್ಕೆ ಒಂದು 4ರಿಂದ 5 ಗೋಡಂಬಿ ಸೇವನೆ ಮಾಡಿ ಸಾಕು. ಇದರಲ್ಲಿ ಐರನ್ ಇದೆ, ಮೆಗ್ನೀಷಿಯಮ್ ಇದೆ, ರಕ್ತಹೀನತೆ ಸಮಸ್ಯೆಯನ್ನು ನಿವಾರಣೆ ಮಾಡ್ತದೆ ಹಾಗೂ ತೂಕ ಹೆಚ್ಚು ಮಾಡ್ಕೋಬೇಕು ಅನ್ನೋ ಉದ್ದೇಶ ಇದ್ದವರು ಈ ಒಂದು ಗೋಡಂಬಿನ ಪ್ರತಿನಿತ್ಯ ಸೇವನೆ ಮಾಡೋದು ತುಂಬಾ ಒಳ್ಳೆಯದು. ಹಾಗೂ ಈ ಗೋಡಂಬಿಯಲ್ಲಿ ಹಲವಾರು ರೀತಿಯ ಪೋಷಕಾಂಶಗಳಿದೆ. ಗೋಡಂಬಿನ ಯಾವಾಗ ಸೇವನೆ ಮಾಡಬೇಕು ಅಂತಂದರೆ ಮಧ್ಯಾಹ್ನ ಸಮಯ ಸೇವನೆ ಮಾಡಿ. ಇದನ್ನು ಅಷ್ಟೇ ರಾತ್ರಿ ಸಮಯ ಸೇವನೆ ಮಾಡೋಕ್ಕೆ ಹೋಗ್ಬೇಡಿ. ರಾತ್ರಿ ಸಮಯ ಸೇವನೆ ಮಾಡಿದ್ರೆ ಸ್ವಲ್ಪ ಜೀರ್ಣಕ್ರಿಯೆ ನಿಧಾನವಾಗಿ ಆಗ್ಬೋದು. ಆದ್ದರಿಂದ ಪ್ರತಿದಿನ ನೀವು ಒಂದು 4ರಿಂದ 5 ಗೋಡಂಬಿನ ನೀವು ಸೇವನೆ ಮಾಡೋದ್ರಿಂದ ನಿಮಗೆ ಸಂಪೂರ್ಣ ಲಾಭ ಸಿಗ್ತದೆ. ಗೋಡಂಬಿ ತಿನ್ನಬೇಕಾದ್ರೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ ಇನ್ಸ್ಟೆಂಟ್ ಎನರ್ಜಿ. ಗೋಡಂಬಿ ತಿಂದ ತಕ್ಷಣ ನಿಮಗೆ ಎನರ್ಜಿ ಸಿಗ್ತದೆ, ತಕ್ಷಣ ಶಕ್ತಿ ಸಿಗ್ತದೆ. ಹಾಗಾಗಿ ಗೋಡಂಬಿ ತಿನ್ನೋದ್ರಿಂದ ನೀವು ಆರೋಗ್ಯದಿಂದ ಇರ್ತೀರ. ಇನ್ನು ಪಿಸ್ತಾ ಎಷ್ಟು ತಿನ್ನಬೇಕು ಅಂತಂದರೆ ಒಂದು ಸಣ್ಣ ಮುಷ್ಟಿಯಷ್ಟು ತಿನ್ನಬೇಕಾಗ್ತದೆ. ಪಿಸ್ತಾದಲ್ಲಿ ಹಲವಾರು ಪೋಷಕಾಂಶಗಳಿದೆ. ಕಣ್ಣಿನ ದೃಷ್ಟಿಯನ್ನು ಆರೋಗ್ಯವನ್ನು ಕಾಪಾಡ್ತದೆ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ. ಇದರಲ್ಲಿ ಫೈಬರ್, ನಾರಿನಂಶ ಇರೋದ್ರಿಂದ ಪಿಸ್ತಾನ ತಿಂದ ತಕ್ಷಣ ಪ್ರೋಟೀನು ಹಾಗೂ ನಾರಿನಂಶ ಇರೋದ್ರಿಂದ ಹೆಚ್ಚು ಕಾಲ ಹೊಟ್ಟೆ ತುಂಬಿದಂಥ ಅನುಭವ ಇರ್ತದೆ. ಹಾಗಾಗಿ ಮೇಲಿಂದ ಮೇಲೆ ಆಹಾರ ಸೇವನೆ ಮಾಡೋದಿಲ್ಲ. ತೂಕ ಕಡಿಮೆ ಮಾಡ್ಕೋಬೇಕು ಅನ್ನೋ ಉದ್ದೇಶ ಇದ್ದಂಥವರು ಪಿಸ್ತಾನ ಸೇವನೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ, ಆರೋಗ್ಯವನ್ನು ಸುಸ್ಥಿತಿಯಲ್ಲಿಡ್ತದೆ. ಇನ್ನು ದ್ರಾಕ್ಷಿ ಅಂಜೂರನೂ ಅಷ್ಟೇ ರಾತ್ರಿ ನೀರಿನ ನೆನೆಸಿ ಇಡಿ, ಮಾರನೇ ದಿನ ಬೆಳಗ್ಗೆ ಎದ್ದು ಆ ನೀರನ್ನು ಕುಡಿದು ದ್ರಾಕ್ಷಿಯನ್ನು ಸೇವನೆ ಮಾಡೋದ್ರಿಂದ ಇದರಲ್ಲೂ ಅಷ್ಟೇ ಈ ನರಮಂಡಲದ ರೀತಿ ಇರ್ತದೆ. ದ್ರಾಕ್ಷಿ ಉಬ್ಬಿರ್ತದೆ, ಬಲೂನ್ ಥರ ಆಗಿರ್ತದೆ. ಇದೇನು ತೋರಿಸ್ತದೆ ಅಂತಂದರೆ ನಮ್ಮ ನರಮಂಡಲಕ್ಕೆ ಅನ್ನೋ ಶಕ್ತಿಯನ್ನು ಕೊಡ್ತದೆ, ರಕ್ತಹೀನತೆ ಸಮಸ್ಯೆಯನ್ನು ನಿವಾರಣೆ ಮಾಡ್ತದೆ, ರಕ್ತ ವೃದ್ಧಿ ಮಾಡ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ, ಜೀರ್ಣಕ್ರಿಯೆಗೆ ಸಹಕಾರಿಯಾಗಿದೆ. ಹಾಗಾಗಿ ದ್ರಾಕ್ಷಿ ಹಾಗೂ ಅಂಜೂರಗಳನ್ನು ಸೇವನೆ ಮಾಡೋದ್ರಿಂದ ಜೀರ್ಣಕ್ರಿಯೆ ಸರಾಗವಾಗಿ ಆಗ್ತದೆ. ಫೈಬರ್, ನಾರಿನಂಶ ಇರೋದ್ರಿಂದ ಜೀರ್ಣಕ್ರಿಯೆ ಸರಾಗವಾಗಿ ಆಗ್ತದೆ, ಮಲಬದ್ಧತೆ ನಿವಾರಣೆ ಮಾಡ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ ಹಾಗೂ ನಮಗೆ ಎನರ್ಜಿಯನ್ನು ಕೊಡ್ತದೆ. ಐರನ್ ಕಮ್ಮಿ ಇತ್ತು ಅಂತಂದರೆ, ಹಿಮೋಗ್ಲೋಬಿನ್ ಲೆವೆಲ್ ಕಮ್ಮಿ ಇತ್ತು ಅಂತಂದರೆ ಅದನ್ನು ಜಾಸ್ತಿ ಮಾಡ್ತದೆ. ಹಾಗಾಗಿ ಈ ರೀತಿ ಈ ಡ್ರೈ ಫ್ರೂಟ್ಸ್ಗಳನ್ನ ನಾನು ಹೇಳಿದ ರೀತಿಯಲ್ಲಿ, ಹೇಳಿದ ಸಮಯದಲ್ಲಿ ನೀವು ಸೇವನೆ ಮಾಡೋದ್ರಿಂದ ಇವುಗಳ ನ್ಯೂಟ್ರಿಷನ್ ವ್ಯಾಲ್ಯೂ ಡಬಲ್. ನಿಮಗೇನು ಬೆನಿಫಿಟ್ಸ್ ಸಿಗ್ತಾ ಇರ್ತದೋ ನೀವು ಹಾಗೆ ತಿನ್ನೋದ್ರಿಂದ ಅದಕ್ಕಿಂತ ಡಬಲ್ ಬೆನಿಫಿಟ್ಟು ನಾನು ಇವಾಗ ಹೇಳಿದ ರೀತಿಯಲ್ಲಿ ಸೇವನೆ ಮಾಡೋದ್ರಿಂದ ನಿಮಗೆ ಸಿಗ್ತದೆ, ಆರೋಗ್ಯದಿಂದ ಇರ್ತೀರ. ಇನ್ನು ಕೆಲವೊಬ್ಬರು ಒಂದು ತಪ್ಪು ಮಾಡ್ತಿರ್ತಾರೆ. ಇದನ್ನು ಗಮನವಿಟ್ಟು ಕೇಳಿ. ಯಾಕೆ ಅಂತಂದರೆ ಇದನ್ನು ಈ ರೀತಿ ನೀವು ಮಾಡಿದ್ರೆ ನಿಮಗೆ ಲಾಭಕ್ಕಿಂತ ಸ್ವಲ್ಪ ನಷ್ಟ ಆಗ್ತದೆ. ಅಂತಂದರೆ ಈ ಗೋಡಂಬಿ ಏನು ಮಾಡ್ತಾರೆ ಅಂತಂದರೆ ಮಾರ್ಕೆಟಲ್ಲಿ ಸಿಗ್ತಿರ್ತಾರೆ. ಗೋಡಂಬಿನ ಏನು ಮಾಡಿರ್ತಾರೆ, ಫ್ರೈ ಮಾಡಿರ್ತಾರೆ, ಉಪ್ಪು ಖಾರ ಮಸಾಲೆ ಹಾಕಿರ್ತಾರೆ. ಈ ಒಂದು ರುಚಿ ಉದ್ದೇಶಕ್ಕೋಸ್ಕರ ಅವರೇನು ಮಾಡ್ತಿರ್ತಾರೆ ಅಂದರೆ ಈ ಮಸಾಲೆ ಹಾಕಿರೋದು, ಉಪ್ಪು ಖಾರ ಹಾಕಿರ್ತಕ್ಕಂಥ ಗೋಡಂಬಿಗಳನ್ನ, ಈ ಒಂದು ಡ್ರೈ ಫ್ರೂಟ್ಸ್ಗಳನ್ನ ಸೇವನೆ ಮಾಡ್ತಿರ್ತಾರೆ. ಅವ್ರಿಗೇನು ಅಂತಂದರೆ ಮನಸ್ಸಲ್ಲಿ ನಮಗೆ ಎಲ್ಲ ರೀತಿ ಪೋಷಕಾಂಶಗಳು ಸಿಗುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಮೇಲೆ ಈ ಒಂದು ಕರೆದಿರ್ತಕ್ಕಂತಹದ್ದು, ಮಸಾಲೆ ಹಾಕಿರ್ತಕ್ಕಂತಹದ್ದು, ಉಪ್ಪು ಖಾರ ಹಾಕಿರ್ತಕ್ಕಂತಹ ಗೋಡಂಬಿ, ಈ ರೀತಿ ಡ್ರೈ ಫ್ರೂಟ್ಸ್ಗಳನ್ನ ಸೇವನೆ ಮಾಡೋದ್ರಿಂದ ನಿಮಗೆ ಅಷ್ಟು ಪೋಷಕಾಂಶಗಳು ಸಿಗೋದಿಲ್ಲ. ಹೇಗಿದೆಯೋ ಅದೇ ರೀತಿ, ಅಂದರೆ ನೈಸರ್ಗಿಕವಾಗಿ ನಿಸರ್ಗ ಯಾವ ರೀತಿ ಈ ಒಂದು ಡ್ರೈ ಫ್ರೂಟ್ಸ್ಗಳಿದೆಯೋ ಅದೇ ರೀತಿ ನೀವು ಸೇವನೆ ಮಾಡೋದ್ರಿಂದ ಇವುಗಳ ಸಂಪೂರ್ಣ ಒಂದು ಪೋಷಕಾಂಶಗಳು ನಿಮ್ಮ ದೇಹಕ್ಕೆ ಲಭಿಸ್ತದೆ, ಆರೋಗ್ಯದಿಂದ ಇರ್ತೀರಾ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.